ಸಾರಿ. ಅಮ್ಮ, ನೀನ್ ಎಲ್ಲೋಗಿದ್ಯಾ ಅಂತ ಕೇಳಿದ್ರೆ ಅಜ್ಜಿ ನೀನ್ ದೇವ್ರ ಹತ್ರ ಹೋಗಿದ್ಯಾ ಅಂತ ಹೇಳಿದ್ರು. ಅದಕ್ಕೆ ದಿನ ನಿನ್ ಫೋಟೋಗೆ ಹಾರ ಹಾಕಿ ಪೂಜೆ ಮಾಡ್ತಿದ್ವಿ. ಈಗ ನೀನ್ ಬಂದಲ್ಲ, ಅದಕ್ಕೆ ಹೂವನ್ ತೆಗ್ದು ಬಿಟ್ವಿ. ಹಾಗಾದ್ರೆ ನೀವು ನನ್ನ ಹತ್ರ ಏನು ಕೇಳಲ್ವಾ? ನಾವ್ ಕೇಳಲಿಲ್ಲ ಅಂದ್ರೂ ನೀವ್ ಕೊಡಿಸ್ತೀರಾ, ಮತ್ತ್ಯಾಕ್ ಕೇಳ್ಬೇಕು? ಮಮ್ಮಿ, ಯಾಕೆ ಅಳ್ತಾ ಇದೀಯಾ? ಯಾಕೂ ಇಲ್ಲ ಮಕ್ಕಳ. ಮಮ್ಮಿ, ನಂಗೆ ಹಸ್ವಾಗ್ತಿದೆ. ನಂಗೂ ಸಹ. ಹತ್ತು ನಿಮಿಷ ಅಡುಗೆ ಮಾಡ್ಬಿಡ್ತೀನಿ. ಅದಿತಿ, ಏನಾಯ್ತು? ನಾಳೆನೆ ನಮ್ಮನ್ನ ಅರಬ್ಬಕ್ಕೆ ಪಾರ್ಸೆಲ್ ಮಾಡ್ತಿದ್ದಾರೆ. ನಂಗೆ ಬೇಡ. ಇದನ್ನ ಬೇಡ. ಜಾಸ್ತಿ ಗಾಂಚನೆ ಮಾಡಿದ್ರೆ ಸಾಯಿಸ್ಬಿಟ್ಟಿನ. ತಗೋ ಅದಿತಿ. ಇಲ್ಲ ಕೊಡಿಯಮ್ಮ. ಅದಿತಿ, ತಗೋ. ಸಾಯೋಳ್ಗೆ ಯಾಕೆ ಊಟ? ನೀನ್ ಸಾಯಲ್ಲ, ಬದುಕ್ತೀಯ. ಅದಕ್ಕೋಸ್ಕರ ಆದ್ರೂ ನೀನು ಊಟ ಮಾಡ್ಬೇಕು. ತಗೋ. ಇವರಿಂದ ತಪ್ಪಿಸ್ಕೊಂಡು ನೀನ್ ನಿನ್ ಮನೆಯವ್ರು ನೋಡಕ್ ಹೋಗ್ತೀಯ ಅನ್ನೋ ನಂಬಿಕೆ ನನ್ಗಿದೆ. ಆ ನಂಬಿಕೆ ನಿನ್ಗಿದ್ರೆ ತಗೋ. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವ್ದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀನ್ ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು.
ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕನಿಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?